ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಿಚ್ಚನ ಈ ಕೊನೆಯ ಪಂಚಾಯಿತಿ ಕಟ್ಟಿಲಿ ಆದಂಥ ಎಡವಟ್ಟು ಅಥವಾ ದೋಷ ಅಥವಾ ಒಂದು ಕೋಲಾಹಲ ಎಲ್ಲವೂ ಕೂಡ ಇದೀಗ ಹೊರಗಡೆ ಅತ್ಯಂತ ದೊಡ್ಡದಾಗಿ ಚರ್ಚೆ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಕಿಚ್ಚ ನಿನ್ನೆ ಕೊಟ್ಟಂಥ ವಾರದ ಕಿಚ್ಚನ ಚಪ್ಪಾಳೆ ಆಗಿರ್ಬೋದು ಅಥವಾ ಕಿಚ್ಚ ಇಲ್ಲಿ ತನಕ ಕೊಡದಿದ್ದಂಥ ಸೀಸನ್ನ ಚಪ್ಪಾಳೆ ಆಗಿರ್ಬೋದು, ಎಲ್ಲವೂ ಕೂಡ ಇದೀಗ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿದೆ. ಮತ್ತು ಬಡವರ ಮಕ್ಕಳು ಬೆಳೆಬಾರ್ದಾ ಎನ್ನುವಂಥ ಒಂದು ಕ್ವಶನ್ ಈಗ ಎಲ್ಲ ಕಡೆ ಸದ್ದನ ಮಾಡ್ತಿದೆ. ಹಾಗಾದರೆ ಕಿಚ್ಚ ಸುದೀಪ್ ಅವರು ವಾರದ ಚಪ್ಪಾಳೆಯನ್ನು ಯಾಕೆ ಅಶ್ವಿನಿ ಗೌಡ ಅವರಿಗೆ ಕೊಟ್ಟರು ಅಥವಾ ಈ ಸೀಸನ್ನ ಚಪ್ಪಾಳೆಯನ್ನು ಯಾಕೆ ಧ್ರುವಂತ್ ಅವರಿಗೆ ಕೊಟ್ಟರು? ಇದರ ಮಧ್ಯೆ ಇದೀಗ ಗಿಲ್ಲಿಯ ಫ್ಯಾನ್ಸ್ ಕೂಡ ಬೇಸರ ಆಗಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಬೇಸರ ಪಡುವಂಥ ಸಂಗತಿ ಇಲ್ಲವೇ ಇಲ್ಲ. ಗಿಲ್ಲಿಗೂ ಸಿಕ್ಕಿದೆ ಚಪ್ಪಾಳೆ. ಯಾರು ಕೊಟ್ಟರು, ಯಾವಾಗ ಕೊಟ್ಟರು, ಇವೆಲ್ಲವನ್ನು ನೋಡೋಣ. ಅದಕ್ಕೆ ಮೊದಲಿರ್ತಕ್ಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಿಚ್ಚ ಸುದೀಪ್ ಅಂದರೆ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಡೇಟ್ ಫಿಕ್ಸ್ ಆದ ನಂತರ ಅಂದರೆ 16ಕ್ಕೆ ಈ ಸಾಂಗ್ಸ್ಗಳ ಒಂದು ಪ್ರೊಮೋ ಶೂಟ್ ಆಗುತ್ತೆ. 17ಕ್ಕೆ ಮತ್ತು 18ಕ್ಕೆ ಬಿಗ್ ಬಾಸ್ನ ಫೈನಲ್ ಎಪಿಸೋಡ್ನ ಈ ಫೈನಲ್ ಡೇಟ್ನಲ್ಲಿ ಶೂಟಿಂಗ್ ಕೂಡ ಪ್ರಾರಂಭ ಆಗುತ್ತೆ. 2 ದಿನ ಸುದೀಪ್ ಅವರು ಬಂದು ಶೂಟಿಂಗ್ ಮಾಡ್ತಾರೆ. ಮತ್ತು ಈ ಶನಿವಾರ ಬರಬೇಕಾದ ಸುದೀಪ್ ಅವರು ಫ್ರೈಡೇ ಬಂದು ಹೇಗೆ ಅದನ್ನು ಶೂಟ್ ಮಾಡ್ತಿರಲಿಲ್ಲ, ಅದೇ ರೀತಿ ಆಗಲ್ಲ. ಕೊನೆಯ ಅರ್ಧ ಗಂಟೆಯ ಮೊದಲು ಬಿಗ್ ಬಾಸ್ ವಿನ್ನರ್ನ ಶೂಟ್ ಆಗುತ್ತೆ. ಅದಾದ ನಂತರ ಅರ್ಧ ಗಂಟೆ ಲೇಟ್ ಮಾಡಿ ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ. ಅಂದರೆ ಸುಮಾರು ರವಿವಾರ ಜನವರಿ 18 ರವಿವಾರ 10 ಗಂಟೆಗೆ ಆ ಶೂಟಿಂಗ್ ಪ್ರಾರಂಭ ಆಗುತ್ತೆ. 10ರಿಂದ 10:30 ತನಕ ಶೂಟಿಂಗ್ ಆಗುತ್ತೆ. ಫೈನಲ್ ಆದ ನಂತರ ಅದನ್ನು 11 ಗಂಟೆಗೆ ಟೆಲಿಕಾಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ವಿನ್ನರ್ ಹೆಸರು ಎಲ್ಲೂ ಲೀಕ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಇದರ ಜೊತೆ ನಿನ್ನೆ ಸ್ಟಾರ್ಟ್ ಆದಂಥ ಈ ಕಿಚ್ಚನ ಕೊನೆಯ ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ ಅಥವಾ ಸರಿ ಆಗಲ್ಲ, ಎಲ್ಲದರ ಗೊಂದಲದ ನಡುವೆ ನಿನ್ನೆ ಒಂದು ಹಂತಕ್ಕೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ವಾರದ ಚಪ್ಪಾಳೆ ಕೊಟ್ಟದ್ದು ಎಲ್ಲರೂ ಕೂಡ ಸಹಿಸ್ಕೊಂಡಿದ್ರು. ಆದರೆ ಯಾವಾಗ ಇಲ್ಲಿಯ ತನಕ ಆಗದಿದ್ದಂಥ ಇಲ್ಲಿಯ ತನಕ ಕೂಡ ಈ ಚಪ್ಪಾಳೆ, ಈ ಸೀಸನ್ನ ಚಪ್ಪಾಳೆ ಅಂದರೆ ಮ್ಯಾನ್ ಆಫ್ ದಿ ಸೀರೀಸ್ ಅಂತ ಹೇಳ್ತಾರಲ್ಲ, ಅಂದರೆ ಈ ಟೂರ್ನಮೆಂಟ್ನ ಒಂದು ಶ್ರೇಷ್ಠ ಆಟಗಾರ ಅಥವಾ ಪಂದ್ಯಾವಳಿಯ ಶ್ರೇಷ್ಠ ಆಟಗಾರ ಎನ್ನುವಂಥ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ಈ ಸೀಸನ್ನ ಒಂದು ಕಿಚ್ಚನ ಚಪ್ಪಾಳೆ ಯಾವಾಗ ಧ್ರುವಂತ್ ಎನ್ನುವಂಥ ಆ ಪಾತ್ರಕ್ಕೆ ಹೋಯ್ತಲ್ಲ, ಧ್ರುವಂತ್ ಎನ್ನುವಂಥ ಕ್ಯಾರೆಕ್ಟರ್ಗೆ ಹೋಯ್ತಲ್ಲ, ಅದಾದ ನಂತರ ಎಲ್ಲರೂ ರುಚಿಗೆದ್ದಿದ್ರು. ಸಾಮಾಜಿಕ ಜಾಲತಾಣ ಎಲ್ಲರೂ ಯಾವ ಲೆವೆಲಿಗೆ ಹೋಯ್ತಂದರೆ ಈ ವಾರದ ಕಳಪೆ ಯಾರಾದರೂ ಇದ್ದರೆ ಅದು ಕಿಚ್ಚ ಸುದೀಪ್ ಅವರು ಎನ್ನುವಂಥ ಮಟ್ಟಿಗೆ ಟ್ರೋಲ್ಗಳು, ಮೀಮ್ಸ್ಗಳು, ಜೊತೆಗೆ ಬೇರೆ ಬೇರೆ ಥರದ ಒಂದು ಕಾಮೆಂಟ್ಗಳು ಕೇಳಿ ಬರ್ತಾ ಇತ್ತು. ಮತ್ತು ಗಿಲ್ಲಿ ಅವರ ಸಪೋರ್ಟಿಗೆ ತುಂಬ ಜನ ಬಂದು ಅವ್ರಿಗೆ ಫ್ಯಾನ್ಸ್ ಆಗಿರ್ಬೋದು, ಜೊತೆಗೆ ಹೋರಾಟಗಾರರು ಕೂಡ ಹೇಳ್ತಾ ಇದ್ರು, ಇಲ್ಲ ಗಿಲ್ಲಿಯನ್ನು ಗೆಲ್ಲಿಸಬೇಕು ಮತ್ತು ಗಿಲ್ಲಿಯ ಒಂದು ತಾಳ್ಮೆ, ಗಿಲ್ಲಿಯ ಒಂದು ಕಾಮಿಡಿ, ಗಿಲ್ಲಿಯ ಒಂದು ಎಂಟರ್ಟೈನ್ಮೆಂಟ್ ಎಲ್ಲವೂ ಕೂಡ ಬಿಗ್ ಬಾಸನ್ನು ಇಲ್ಲೇ ತನಕ ಬಂದು ನಿಲ್ಲಿಸಿದೆ. ಕೇವಲ ಜಗಳ ಅಥವಾ ಹೋರಾಟ ಟಾಸ್ಕ್ ಇತ್ತಂದರೆ ಅದು ಯಾವುದೋ ಕ್ರಿಕೆಟ್ ಆಟಗಾರನೋ, ಯಾವುದೋ ಫೈಲ್ವಾನ್ಗಳನ್ನೋ, ಯಾವುದೋ ಒಂದು ರನ್ನರ್ಗಳನ್ನು ತಂದು ಇಲ್ಲಿ ಟಾಸ್ಕನ್ನು ಆಡಿಸಿ ಗೆಲ್ಲಿಸ್ಬೋದಿತ್ತು. ಆದರೆ ಬಿಗ್ ಬಾಸ್ ಎನ್ನುವುದು ಇಟ್ಸ್ ಬೇಸಿಕಲಿ ಮೈಂಡ್ ಗೇಮ್ ಎನ್ನುವುದು ಎಲ್ರಿಗೂ ಅರ್ಥ ಆದ ನಂತರ ಕೂಡ ಯಾಕೆ ಟಾಸ್ಕನ್ನು ನೀವು ನೋಡ್ತಾ ಇದ್ರಿ, ಯಾಕೆ ಈ ಗಿಲ್ಲಿಯ ಕಾಮಿಡಿಯನ್ನು ಯಾಕೆ ನೋಡ್ತಾ ಇಲ್ಲ? ಅದರಲ್ಲೂ ಜೊತೆಗೆ ಈ ಬಿಗ್ ಬಾಸ್ ಸೀಸನ್ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಿ ಎಲ್ಲ ಸೀಸನ್ಗಳ ಒಂದು ಕನ್ಸಿಡರ್ ಮಾಡಿದಾಗ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಸೃಷ್ಟಿಸಿದಂಥ, ಗಿಲ್ಲಿ ಮಾಡಿದಂಥ ಈ ಸೋಷಿಯಲ್ ಮೀಡಿಯಾ ಹವಾ ಇದೆಯಲ್ಲ, ಅದು ಎಲ್ಲರನ್ನು ಕೂಡ ರೊಚ್ಚಿಗೆಬ್ಸಿತ್ತು. ಜೊತೆಗೆ ಎಲ್ಲರನ್ನು ಕೂಡ ತುದಿಗಾಲ ಮೇಲೆ ನಿಲ್ಲುವಂತೆ ಮಾಡಿತು. ಆದರೆ ಕಳೆದ ಒಂದು 10 ದಿನಗಳ ಆದಂಥ ಡೆವಲಪ್ಮೆಂಟ್ಸ್, ಅಪ್ ಆ್ಯಂಡ್ ಡೌನ್ಸ್ ಮತ್ತು ಬೇರೆಯವರನ್ನ ಸುಖ ಸುಮ್ಮನೆ ಪ್ರೇಸ್ ಮಾಡೋದು, ಅವರನ್ನು ಹೈಪ್ ಮಾಡೋದು ಮತ್ತು ಅವರನ್ನು ಹೊಗಳೋದು ಮತ್ತು ಅವರನ್ನು ಚಪ್ಪಾಳೆ ಕೊಡೋದು, ಅದರ ಒಟ್ಟಿಗೆ ಅಲ್ಲಿ ಸಮಾಂತರವಾಗಿ ಇರುವಂಥ ಗಿಲ್ಲಿಯನ್ನು ತುಳಿಯೋದು, ಗಿಲ್ಲಿಗೆ ಅವಮಾನ ಮಾಡೋದು, ಗಿಲ್ಲಿ ಇದ್ದಂಥವ್ರು ದೂರ ಬರೋದು ಅಥವಾ ಬೇರೆ ಹುಡುಗಿ ಮುಖಾಂತರ ಕಾವ್ಯಗಳನ್ನ ಇಟ್ಕೊಂಡು ಗಿಲ್ಲಿಗೆ ಅವಮಾನ ಮಾಡೋದು ಎಲ್ಲವೂ ಕೂಡ ರೊಚ್ಚಿಗೆಬ್ಸಿದ್ರು. ಆದರೆ ನಿನ್ನೆ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಮತ್ತು ಧ್ರುವಂತ್ ಅವರಿಗೆ ಹೋದ ನಂತರ ಅಭಿಮಾನಿಗಳು ತುಂಬ ರೊಚ್ಚಿಗೆದ್ದಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಭಿಮಾನಿಗಳು ಬೇಸರ ಪಡಬೇಕಂದಿಲ್ಲ ಎನ್ನುವಂಥ ಒಂದು ವಿಷಯ ಇದೀಗ ಸಿಗ್ತದೆ. ಅದೇನೆಂದರೆ ಕೇವಲ ಅಶ್ವಿನಿಗೆ ಮತ್ತು ಧ್ರುವಂತ್ ಅವರಿಗೆ ಕೇವಲ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಒಬ್ಬ ವ್ಯಕ್ತಿಯ ಚಪ್ಪಾಳೆ ಸಿಕ್ಕಿದೆ. ಆದರೆ ಗಿಲ್ಲಿಗೆ ಇಡೀ ಕರ್ನಾಟಕದ ಚಪ್ಪಾಳೆ ಸಿಕ್ಕಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗಿಲ್ಲಿ ತಲೆಗೊಂದುವಂತಿಲ್ಲ, ಕುಗ್ಗುವಂತಿಲ್ಲ, ಏನು ಮಾಡುವಂತಿಲ್ಲ. ಅವರಿಗೆ ಇಡೀ ಕರ್ನಾಟಕ ಕೈ ಹಿಡಿದೆ ಮತ್ತು ಇಡೀ ಕರ್ನಾಟಕದ ಚಪ್ಪಾಳೆ ಸಿಕ್ಕಿದೆ ಅನ್ನೋದು ಇದೀಗ ಅನೇಕ ಕಡೆ ಮಾತನಾಡ್ಕೊಳ್ತಾರೆ, ಅನೇಕ ಕಡೆ ಅದನ್ನು ಟ್ರೋಲ್ ಮಾಡ್ತಾರೆ, ಅನೇಕ ಕಡೆ ಅದನ್ನು ಕಾಮೆಂಟ್ ಮುಖಾಂತರ, ಮಾತುಗಳ ಮುಖಾಂತರ, ವಿಮರ್ಶೆ ಮುಖಾಂತರ ಅದನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಜೊತೆಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಪೇಪರ್ಗಳು ಕೂಡ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಎನ್ನುವುದು ಕೇವಲ ಅದೊಂದು ಆದಾಯ ಅಲ್ಲ, ಅದೊಂದು ಹೆಸರಷ್ಟೇ. ಈಗಾಗಲೇ ಆದಾಯದ ಮೂಲ ಬಂದಿದೆ. ಜೊತೆಗೆ ಅದಕ್ಕೂ ಮಿಕ್ಕಿದಾಗಿ ಕರ್ನಾಟಕ ಜನ ಅಂದರೆ ಟ್ರೋಫಿ ಎನ್ನುವುದು ಜಸ್ಟ್ ಇನ್ ಸಿಂಬಲ್ ಆಫ್ ವಿನ್. ಅದು ಅದಕ್ಕಿಂತ ಮುಖ್ಯವಾಗಿ ಇದೀಗ ಯಾರೂ ಸಂಪಾದನೆ ಮಾಡಿದಂಥ, ಇಡೀ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಾಸ್ ವಿನ್ನರ್ಗಳು ಸಂಪಾದನೆ ಮಾಡಿದಂಥ ಒಂದು ಜನಪ್ರಿಯತೆ ಇದೀಗ ಗಿಲ್ಲಿಯವರಿಗೆ ಸಿಕ್ಕಿದೆ. ಅದಕ್ಕೆ ಮೂಲ ಕಾರಣ 80,000 ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಂತ. ಅಂದರೆ ಸೆಪ್ಟೆಂಬರ್ 28ಕ್ಕೆ ಹೋಗುವಾಗ
ಬಿಗ್ ಬಾಸ್ ಮನೆಗೆ ಕಾಲಿಡುವಾಗ ಕೇವಲ ಅಂದರೆ 80,000 ಅಂದರೆ ದೊಡ್ಡ ಮಟ್ಟದ 80,000ನೇ ಆಗುತ್ತೆ. 80,000 ಫಾಲೋವರ್ಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹೊಂದಿದಂಥ ಗಿಲ್ಲಿ ಸೋಷಿಯಲ್ ಮೀಡಿಯಾ ಅಷ್ಟು ಆ್ಯಕ್ಟಿವ್ ಇಲ್ಲ. ಅಂದರೆ ಅವರು ವಿಡಿಯೋ ಮಾಡ್ತಾರೆ, ಬೇರೆ ಬೇರೆ ಅದನ್ನು ಶೇರ್ ಮಾಡ್ತಾರೆ, ಆದರೆ ತನ್ನ ಅಕೌಂಟನ್ನು ತಾನು ಹ್ಯಾಂಡಲ್ ಮಾಡಿ ಬೇರೆ ಬೇರೆ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಹೋಗಲ್ಲ. ಅಂಥ ಒಂದು ಅನ್ಆ್ಯಕ್ಟಿವ್ ಆಗಿದೆ, ಅಂದರೆ ಆ್ಯಕ್ಟಿವ್ ಇಲ್ಲದಿದೆ ಇನ್ಆ್ಯಕ್ಟಿವ್ ಆಗಿರುವಂಥ ಗಿಲ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 100 ದಿನದಲ್ಲಿ 1.2 ಮಿಲಿಯನ್ಸ್, ಅಂದರೆ ಸುಮಾರು 12 ಲಕ್ಷ ಜನರು ಅದನ್ನು ಫಾಲೋ ಮಾಡಿದರೆ ಮತ್ತು ಅಲ್ಲಿನ ಅಪ್ಡೇಟ್ಗಳನ್ನು ತಿಳ್ಕೊಳ್ತಾರೆ. ಅಂದರೆ ಇದು ಯಾವ ಮಟ್ಟಿನ ಒಂದು ಜನಪ್ರಿಯತೆ ಅಂತ ಹೇಳ್ಬೋದು. ಹೀಗಾಗಿ ಕೇವಲ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಕೇವಲ ಒಬ್ಬ ವ್ಯಕ್ತಿಯ ಚಪ್ಪಾಳೆ ಸಿಕ್ಕಿದೆ. ಆದರೆ ಈಗ ಗಿಲ್ಲಿಗೆ ಇಡೀ ಕರ್ನಾಟಕದ ಚಪ್ಪಾಳೆ ಸಿಕ್ಕಿದೆ ಎನ್ನುವ ಒಂದು ಕುತೂಹಲ, ಒಂದು ಸಮಾಧಾನದಲ್ಲಿ ಇದ್ದಾರೆ. ಮತ್ತು ಕೇವಲ ಒಂದು ವಾರದಲ್ಲಿ, ಮುಂದಿನ ವಾರ ರವಿವಾರ ಗಿಲ್ಲಿ ಅವರು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ತಾರೆ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಮತ್ತು ಅದಕ್ಕೆ ಪೂರಕ ತಯಾರಿ ಕೂಡ ಎಲ್ಲರೂ ಮಾಡ್ಕೊಳ್ತಿದ್ದಾರೆ, ಮತಗಳನ್ನ ಹಾಕ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಬೇಕಾದಂಥ ಈ ಮನಸ್ಥೈರ್ಯವನ್ನು ತುಂಬ್ತಿದ್ದಾರೆ. ಮತ್ತು ಕಲರ್ಸ್ ತಂಡ ಕೂಡ ಇವೆಲ್ಲವನ್ನು ಅಬ್ಸರ್ವ್ ಮಾಡ್ತಿದೆ. ಮತ್ತು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಚಾನಲ್ಗೆ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಕಲರ್ಸ್ ತಂಡಕ್ಕೆ, ವಾಹಿನಿಗೆ ಇದರ ಸಂಪೂರ್ಣ ಅರ್ಥ ಆಗಿದೆ. ಹಾಗಾಗಿ ಗಿಲ್ಲಿ, ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಇಡೀ ಕರ್ನಾಟಕದ ಚಪ್ಪಾಳೆ ಗಿಲ್ಲಿ ಅವರಿಗೆ ಸಿಕ್ಕಿದೆ ಅನ್ನೋದು ಕೂಡ ಇದೀಗ ನಮ್ಮೆಲ್ಲರಿಗೂ ಅರ್ಥ ಆಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.